ಎಸ್ ನಮ್ಮ ಜೊತೆಗ BMTC ಡ್ರೈವರ್ ಮತ್ತು ಕಂಡಕ್ಟರ್ ಇದ್ದಾರೆ ಅವರೇ ಮಾತಾಡಿಸ್ತೀನಿ. ಸಾರಿಗೆ ನೌಕರರ ಸಮಾವೇಶ ಬಂದ್ ವಿಚಾರವಾಗಿ. ಸರ್, ನಿಮ್ಮ ನೌಕರರು ನಿಮ್ಮ ಮುಖಂಡರು ಒಂದ್ ಕಡೆ ಸಮಾವೇಶ ಮಾಡ್ತಾರೆ, ನಾಳೆಗೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಇವತ್ತು ಸಂಜೆ ಒಳಗೆ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಏನ್ ಹೇಳಿದ್ರಿ ಸರ್ ಅಂತ, ನೀವು ಭಾಗಿಯಾಗ್ತೀರಾ ಹೇಗೆ? ಹೌದು, ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್ಕಾರದವರು. ನಮ್ಮ ಜಗದೀಶ್ ಅವರು ಮುಖಂಡರವರು ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ಕೇಳಬೇಕು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ಸರ್ಕಾರ ಯಾವುದೇ ರೀತಿ ತೀರ್ಮಾನ ತಗೊಂಡ್ರೆ ನಾವು ಮುಷ್ಕರ ಮಾಡೋಕ್ಕೆ ಹೋಗಲ್ಲ. ಯಾವುದೇ ರೀತಿ ಅವರು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವು ನಮ್ಮ ಮುಖಂಡರು ಹೇಳ್ದಂಗೆ ಕೇಳ್ತೀವಿ. ಅಲ್ಲ, ನಾಳೆ ಬಂದ್ನಲ್ಲಿ ಭಾಗಿಯಾಗ್ತೀರಾ ಹೇಗೆ ತಾವು? ಅದೇ ನಮ್ಮ 4 ಗಂಟೆ ಮೇಲೆ ನಮ್ಮ ಜಗದೀಶ್ ಅವರು ಹೇಳ್ತಾರೆ. ಅದ್ರ ಮೇಲೆ ಮುಖಂಡರು ಬಂದಿಗೆ ಕರೆ ಕೊಟ್ಟರೆ ಭಾಗಿಯಾಗ್ತೀರಾ ತಾವು? ಹೌದು 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 ಬೆಂಬಲ ಇದಾಗದ್ರ ನೌಕರರ ಮುಖಂಡರ ಇದಕ್ಕೆ? ಹೌದು ನೌಕರ ಮಾತಾಡ್ಸಿ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಬನ್ನಿ ಬನ್ನಿ ಬನ್ನಿ. ಏನು ಹೇಳ್ತೀರಿ? ಸಾರಿಗೆ ಮುಖಂಡರು ಈಗ ಸಮಾವೇಶ ಮಾಡ್ತಿದ್ರೆ, ಹೋರಾಟ ಮಾಡ್ತಿದ್ರೆ, ನಾಳೆಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸರ್ ಇನ್ನೂ ಕರೆ ಕೊಟ್ಟಿಲ್ಲ. ಹಾಂ, ಇಲ್ಲ ತೀರ್ಮಾನ ಆಗುತ್ತೆ ಅನ್ಕೋತೀವಿ. ಮುಖಂಡರ ಒಂದ್ ಕಡೆ ಇದಕ್ಕೆ ನೀವು ಸ್ಪಂದನೆ ಮಾಡ್ತೀರಾ? ನಾಳೆ ಏನಾದರೂ ಸಮಾವೇಶಕ್ಕೆ ಹೋಗ್ತೀರಾ? ಏನಾದರೂ ಒಂದ್ ವೇಳೆ ಬಂದಿಗೆ ಕರೆ ಕೊಟ್ರೆ ನೀವು ಬಂದಿನಲ್ಲಿ ಭಾಗಿಯಾಗ್ತೀರಾ ಹೇಗೆ ಅಂತ? ಸರ್ ನೋಡ್ಬೇಕು, ಇನ್ನಾಗುತ್ತಿಲ್ಲ ಅದು ಸರಿಯಾಗಿ. ಇನ್ನು ನಮ್ಮ ನಾಯಕರು ಏನು ಹೇಳ್ತಾರೋ ಆ ಥರ. ಹಾಂ, ಇದಿಷ್ಟು ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮಾತಾಗಿತ್ತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗ BMTC ಡ್ರೈವರ್ ಮತ್ತು ಕಂಡಕ್ಟರ್ ಇದ್ದಾರೆ ಅವರೇ ಮಾತಾಡಿಸ್ತೀನಿ. ಸಾರಿಗೆ ನೌಕರರ ಸಮಾವೇಶ ಬಂದ್ ವಿಚಾರವಾಗಿ. ಸರ್, ನಿಮ್ಮ ನೌಕರರು ನಿಮ್ಮ ಮುಖಂಡರು ಒಂದ್ ಕಡೆ ಸಮಾವೇಶ ಮಾಡ್ತಾರೆ, ನಾಳೆಗೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಇವತ್ತು ಸಂಜೆ ಒಳಗೆ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಏನ್ ಹೇಳಿದ್ರಿ ಸರ್ ಅಂತ, ನೀವು ಭಾಗಿಯಾಗ್ತೀರಾ ಹೇಗೆ? ಹೌದು, ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್ಕಾರದವರು. ನಮ್ಮ ಜಗದೀಶ್ ಅವರು ಮುಖಂಡರವರು ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ಕೇಳಬೇಕು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ಸರ್ಕಾರ ಯಾವುದೇ ರೀತಿ ತೀರ್ಮಾನ ತಗೊಂಡ್ರೆ ನಾವು ಮುಷ್ಕರ ಮಾಡೋಕ್ಕೆ ಹೋಗಲ್ಲ. ಯಾವುದೇ ರೀತಿ ಅವರು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವು ನಮ್ಮ ಮುಖಂಡರು ಹೇಳ್ದಂಗೆ ಕೇಳ್ತೀವಿ. ಅಲ್ಲ, ನಾಳೆ ಬಂದ್ನಲ್ಲಿ ಭಾಗಿಯಾಗ್ತೀರಾ ಹೇಗೆ ತಾವು? ಅದೇ ನಮ್ಮ 4 ಗಂಟೆ ಮೇಲೆ ನಮ್ಮ ಜಗದೀಶ್ ಅವರು ಹೇಳ್ತಾರೆ. ಅದ್ರ ಮೇಲೆ ಮುಖಂಡರು ಬಂದಿಗೆ ಕರೆ ಕೊಟ್ಟರೆ ಭಾಗಿಯಾಗ್ತೀರಾ ತಾವು? ಹೌದು 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 ಬೆಂಬಲ ಇದಾಗದ್ರ ನೌಕರರ ಮುಖಂಡರ ಇದಕ್ಕೆ? ಹೌದು ನೌಕರ ಮಾತಾಡ್ಸಿ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಬನ್ನಿ ಬನ್ನಿ ಬನ್ನಿ. ಏನು ಹೇಳ್ತೀರಿ? ಸಾರಿಗೆ ಮುಖಂಡರು ಈಗ ಸಮಾವೇಶ ಮಾಡ್ತಿದ್ರೆ, ಹೋರಾಟ ಮಾಡ್ತಿದ್ರೆ, ನಾಳೆಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸರ್ ಇನ್ನೂ ಕರೆ ಕೊಟ್ಟಿಲ್ಲ. ಹಾಂ, ಇಲ್ಲ ತೀರ್ಮಾನ ಆಗುತ್ತೆ ಅನ್ಕೋತೀವಿ. ಮುಖಂಡರ ಒಂದ್ ಕಡೆ ಇದಕ್ಕೆ ನೀವು ಸ್ಪಂದನೆ ಮಾಡ್ತೀರಾ? ನಾಳೆ ಏನಾದರೂ ಸಮಾವೇಶಕ್ಕೆ ಹೋಗ್ತೀರಾ? ಏನಾದರೂ ಒಂದ್ ವೇಳೆ ಬಂದಿಗೆ ಕರೆ ಕೊಟ್ರೆ ನೀವು ಬಂದಿನಲ್ಲಿ ಭಾಗಿಯಾಗ್ತೀರಾ ಹೇಗೆ ಅಂತ? ಸರ್ ನೋಡ್ಬೇಕು, ಇನ್ನಾಗುತ್ತಿಲ್ಲ ಅದು ಸರಿಯಾಗಿ. ಇನ್ನು ನಮ್ಮ ನಾಯಕರು ಏನು ಹೇಳ್ತಾರೋ ಆ ಥರ. ಹಾಂ, ಇದಿಷ್ಟು ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮಾತಾಗಿತ್ತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗ BMTC ಡ್ರೈವರ್ ಮತ್ತು ಕಂಡಕ್ಟರ್ ಇದ್ದಾರೆ ಅವರೇ ಮಾತಾಡಿಸ್ತೀನಿ. ಸಾರಿಗೆ ನೌಕರರ ಸಮಾವೇಶ ಬಂದ್ ವಿಚಾರವಾಗಿ. ಸರ್, ನಿಮ್ಮ ನೌಕರರು ನಿಮ್ಮ ಮುಖಂಡರು ಒಂದ್ ಕಡೆ ಸಮಾವೇಶ ಮಾಡ್ತಾರೆ, ನಾಳೆಗೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಇವತ್ತು ಸಂಜೆ ಒಳಗೆ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಏನ್ ಹೇಳಿದ್ರಿ ಸರ್ ಅಂತ, ನೀವು ಭಾಗಿಯಾಗ್ತೀರಾ ಹೇಗೆ? ಹೌದು, ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್ಕಾರದವರು. ನಮ್ಮ ಜಗದೀಶ್ ಅವರು ಮುಖಂಡರವರು ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ಕೇಳಬೇಕು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ಸರ್ಕಾರ ಯಾವುದೇ ರೀತಿ ತೀರ್ಮಾನ ತಗೊಂಡ್ರೆ ನಾವು ಮುಷ್ಕರ ಮಾಡೋಕ್ಕೆ ಹೋಗಲ್ಲ. ಯಾವುದೇ ರೀತಿ ಅವರು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವು ನಮ್ಮ ಮುಖಂಡರು ಹೇಳ್ದಂಗೆ ಕೇಳ್ತೀವಿ. ಅಲ್ಲ, ನಾಳೆ ಬಂದ್ನಲ್ಲಿ ಭಾಗಿಯಾಗ್ತೀರಾ ಹೇಗೆ ತಾವು? ಅದೇ ನಮ್ಮ 4 ಗಂಟೆ ಮೇಲೆ ನಮ್ಮ ಜಗದೀಶ್ ಅವರು ಹೇಳ್ತಾರೆ. ಅದ್ರ ಮೇಲೆ ಮುಖಂಡರು ಬಂದಿಗೆ ಕರೆ ಕೊಟ್ಟರೆ ಭಾಗಿಯಾಗ್ತೀರಾ ತಾವು? ಹೌದು 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 ಬೆಂಬಲ ಇದಾಗದ್ರ ನೌಕರರ ಮುಖಂಡರ ಇದಕ್ಕೆ? ಹೌದು ನೌಕರ ಮಾತಾಡ್ಸಿ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಬನ್ನಿ ಬನ್ನಿ ಬನ್ನಿ. ಏನು ಹೇಳ್ತೀರಿ? ಸಾರಿಗೆ ಮುಖಂಡರು ಈಗ ಸಮಾವೇಶ ಮಾಡ್ತಿದ್ರೆ, ಹೋರಾಟ ಮಾಡ್ತಿದ್ರೆ, ನಾಳೆಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸರ್ ಇನ್ನೂ ಕರೆ ಕೊಟ್ಟಿಲ್ಲ. ಹಾಂ, ಇಲ್ಲ ತೀರ್ಮಾನ ಆಗುತ್ತೆ ಅನ್ಕೋತೀವಿ. ಮುಖಂಡರ ಒಂದ್ ಕಡೆ ಇದಕ್ಕೆ ನೀವು ಸ್ಪಂದನೆ ಮಾಡ್ತೀರಾ? ನಾಳೆ ಏನಾದರೂ ಸಮಾವೇಶಕ್ಕೆ ಹೋಗ್ತೀರಾ? ಏನಾದರೂ ಒಂದ್ ವೇಳೆ ಬಂದಿಗೆ ಕರೆ ಕೊಟ್ರೆ ನೀವು ಬಂದಿನಲ್ಲಿ ಭಾಗಿಯಾಗ್ತೀರಾ ಹೇಗೆ ಅಂತ? ಸರ್ ನೋಡ್ಬೇಕು, ಇನ್ನಾಗುತ್ತಿಲ್ಲ ಅದು ಸರಿಯಾಗಿ. ಇನ್ನು ನಮ್ಮ ನಾಯಕರು ಏನು ಹೇಳ್ತಾರೋ ಆ ಥರ. ಹಾಂ, ಇದಿಷ್ಟು ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮಾತಾಗಿತ್ತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗ BMTC ಡ್ರೈವರ್ ಮತ್ತು ಕಂಡಕ್ಟರ್ ಇದ್ದಾರೆ ಅವರೇ ಮಾತಾಡಿಸ್ತೀನಿ. ಸಾರಿಗೆ ನೌಕರರ ಸಮಾವೇಶ ಬಂದ್ ವಿಚಾರವಾಗಿ. ಸರ್, ನಿಮ್ಮ ನೌಕರರು ನಿಮ್ಮ ಮುಖಂಡರು ಒಂದ್ ಕಡೆ ಸಮಾವೇಶ ಮಾಡ್ತಾರೆ, ನಾಳೆಗೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಇವತ್ತು ಸಂಜೆ ಒಳಗೆ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಏನ್ ಹೇಳಿದ್ರಿ ಸರ್ ಅಂತ, ನೀವು ಭಾಗಿಯಾಗ್ತೀರಾ ಹೇಗೆ? ಹೌದು, ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್ಕಾರದವರು. ನಮ್ಮ ಜಗದೀಶ್ ಅವರು ಮುಖಂಡರವರು ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ಕೇಳಬೇಕು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ಸರ್ಕಾರ ಯಾವುದೇ ರೀತಿ ತೀರ್ಮಾನ ತಗೊಂಡ್ರೆ ನಾವು ಮುಷ್ಕರ ಮಾಡೋಕ್ಕೆ ಹೋಗಲ್ಲ. ಯಾವುದೇ ರೀತಿ ಅವರು
ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವು ನಮ್ಮ ಮುಖಂಡರು ಹೇಳ್ದಂಗೆ ಕೇಳ್ತೀವಿ. ಅಲ್ಲ, ನಾಳೆ ಬಂದ್ನಲ್ಲಿ ಭಾಗಿಯಾಗ್ತೀರಾ ಹೇಗೆ ತಾವು? ಅದೇ ನಮ್ಮ 4 ಗಂಟೆ ಮೇಲೆ ನಮ್ಮ ಜಗದೀಶ್ ಅವರು ಹೇಳ್ತಾರೆ. ಅದ್ರ ವೇಳೆ ಮುಖಂಡರು ಬಂದಿಗೆ ಕರೆ ಕೊಟ್ಟರೆ ಭಾಗಿಯಾಗ್ತೀರ ತಾವು? ಹೌದು 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 ಬೆಂಬಲ ಇದಾಗದ್ರ ನೌಕರರ ಮುಖಂಡರ ಇದಕ್ಕೆ? ಹೌದು ನೌಕರ ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಬನ್ನಿ ಬನ್ನಿ ಬನ್ನಿ. ಏನು ಹೇಳ್ತೀರಿ? ಸಾರಿಗೆ ಮುಖಂಡರು ಈಗ ಸಮಾವೇಶ ಮಾಡ್ತಿದ್ರೆ, ಹೋರಾಟ ಮಾಡ್ತಿದ್ರೆ, ನಾಳೆಗೆ ಬಂದಿಗೆ ಕರೆ ಕೊಟ್ಟಿದ್ದಾರೆ. ಸರ್ ಇನ್ನೂ ಕರೆ ಕೊಟ್ಟಿಲ್ಲ. ಹಾಂ, ಇಲ್ಲ ತೀರ್ಮಾನ ಆಗುತ್ತೆ ಅನ್ಕೋತೀವಿ. ಮುಖಂಡರ ಒಂದ್ ಕಡೆ ಇದಕ್ಕೆ ನೀವು ಸ್ಪಂದನೆ ಮಾಡ್ತೀರಾ? ನಾಳೆ ಏನಾದರೂ ಸಮಾವೇಶಕ್ಕೆ ಹೋಗ್ತೀರಾ? ಏನಾದರೂ ಒಂದ್ ವೇಳೆ ಬಂದಿಗೆ ಕರೆ ಕೊಟ್ಟರೆ ನೀವು ಬಂದಿನಲ್ಲಿ ಭಾಗಿಯಾಗ್ತೀರಾ ಹೇಗೆ ಅಂತ? ಸರ್ ನೋಡ್ಬೇಕು, ಗೊತ್ತಿಲ್ಲ ಅದು ಸರಿಯಾಗಿ. ಇನ್ನು ನಮ್ಮ ನಾಯಕರು ಏನು ಹೇಳ್ತಾರೋ ಆ ಥರ. ಹಾಂ, ಇದಿಷ್ಟು ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮಾತಾಗಿತ್ತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ BMTC ಡ್ರೈವರ್ ಮತ್ತು ಕಂಡಕ್ಟರ್ ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಸಾರಿಗೆ ನೌಕರರ ಸಮಾವೇಶ ಬಂದ್ ವಿಚಾರವಾಗಿ. ಸರ್, ನಿಮ್ಮ ನೌಕರರು, ನಿಮ್ಮ ಮುಖಂಡರು ಒಂದ್ ಕಡೆ ಸಮಾವೇಶ ಮಾಡ್ತಾರೆ, ನಾಳೆಗೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಇವತ್ತು ಸಂಜೆ ಒಳಗೆ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಏನು ಹೇಳಿದ್ರಿ ಸರ್ ಅಂತ? ನೀವು ಭಾಗಿಯಾಗ್ತೀರಾ ಹೇಗೆ? ಹೌದು, ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್ಕಾರದವರು. ನಮ್ಮ ಜಗದೀಶ್ ಅವರು ಮುಖಂಡರವರು ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ಕೇಳಬೇಕು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ಸರ್ಕಾರ ಯಾವುದೇ ರೀತಿ ತೀರ್ಮಾನ ತಗೊಂಡ್ರೆ ನಾವು ಮುಷ್ಕರ ಮಾಡೋಕ್ಕೆ ಹೋಗಲ್ಲ. ಯಾವುದೇ ರೀತಿ ಅವರು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವು ನಮ್ಮ ಮುಖಂಡರು ಹೇಳ್ದಂಗೆ ಕೇಳ್ತೀವಿ. ಅಲ್ಲ, ನಾಳೆ ಬಂದ್ನಲ್ಲಿ ಭಾಗಿಯಾಗ್ತೀರಾ ಹೇಗೆ ತಾವು? ಅದೇ ನಮ್ಮ 4 ಗಂಟೆ ಮೇಲೆ ನಮ್ಮ ಜಗದೀಶ್ ಅವರು ಹೇಳ್ತಾರೆ. ಅದ್ರ ವೇಳೆ ಮುಖಂಡರು ಬಂದಿಗೆ ಕರೆ ಕೊಟ್ಟರೆ ಭಾಗಿಯಾಗ್ತೀರ ತಾವು? ಹೌದು 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 ಬೆಂಬಲ ಇದಾಗದ್ರ ನೌಕರರ ಮುಖಂಡರ ಇದಕ್ಕೆ? ಹೌದು ನೌಕರ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಬನ್ನಿ ಬನ್ನಿ ಬನ್ನಿ. ಏನು ಹೇಳ್ತೀರಿ? ಸಾರಿಗೆ ಮುಖಂಡರು ಈಗ ಸಮಾವೇಶ ಮಾಡ್ತಿದ್ರೆ, ಹೋರಾಟ ಮಾಡ್ತಿದ್ರೆ, ನಾಳೆಗೆ ಬಂದಿಗೆ ಕರೆ ಕೊಟ್ಟಿದ್ದಾರೆ. ಸರ್ ಇನ್ನೂ ಕರೆ ಕೊಟ್ಟಿಲ್ಲ. ಹಾಂ, ಇಲ್ಲ ತೀರ್ಮಾನ ಆಗುತ್ತೆ ಅನ್ಕೋತೀವಿ. ಮುಖಂಡರ ಒಂದ್ ಕಡೆ ಇದಕ್ಕೆ ನೀವು ಸ್ಪಂದನೆ ಮಾಡ್ತೀರಾ? ನಾಳೆ ಏನಾದರೂ ಸಮಾವೇಶಕ್ಕೆ ಹೋಗ್ತೀರಾ? ಏನಾದರೂ ಒಂದ್ ವೇಳೆ ಬಂದಿಗೆ ಕರೆ ಕೊಟ್ಟರೆ ನೀವು ಬಂದಿನಲ್ಲಿ ಭಾಗಿಯಾಗ್ತೀರಾ ಹೇಗೆ ಅಂತ? ಸರ್ ನೋಡ್ಬೇಕು, ಗೊತ್ತಿಲ್ಲ ಅದು ಸರಿಯಾಗಿ. ಇನ್ನು ನಮ್ಮ ನಾಯಕರು ಏನು ಹೇಳ್ತಾರೋ ಆ ಥರ. ಹಾಂ, ಇದಿಷ್ಟು ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮಾತಾಗಿತ್ತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ BMTC ಡ್ರೈವರ್ ಮತ್ತು ಕಂಡಕ್ಟರ್ ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಸಾರಿಗೆ ನೌಕರರ ಸಮಾವೇಶ ಬಂದ್ ವಿಚಾರವಾಗಿ. ಸರ್, ನಿಮ್ಮ ನೌಕರರು, ನಿಮ್ಮ ಮುಖಂಡರು ಒಂದ್ ಕಡೆ ಸಮಾವೇಶ ಮಾಡ್ತಾರೆ, ನಾಳೆಗೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಇವತ್ತು ಸಂಜೆ ಒಳಗೆ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಏನು ಹೇಳಿದ್ರಿ ಸರ್ ಅಂತ? ನೀವು ಭಾಗಿಯಾಗ್ತೀರಾ ಹೇಗೆ? ಹೌದು, ನಾವು ಭಾಗಿಯಾಗ್ತೀವಿ. ಯಾಕಂದರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್ಕಾರದವರು. ನಮ್ಮ ಜಗದೀಶ್ ಅವರು ಮುಖಂಡರವರು ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ಕೇಳಬೇಕು ಅಂದ್ಕೊಂಡಿದ್ದೀವಿ. ಅಷ್ಟರೊಳಗಡೆ ಸರ್ಕಾರ ಯಾವುದೇ ರೀತಿ ತೀರ್ಮಾನ ತಗೊಂಡ್ರೆ ನಾವು ಮುಷ್ಕರ ಮಾಡೋಕ್ಕೆ ಹೋಗಲ್ಲ. ಯಾವುದೇ ರೀತಿ ಅವರು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ನಾವು ನಮ್ಮ ಮುಖಂಡರು ಹೇಳ್ದಂಗೆ ಕೇಳ್ತೀವಿ. ಅಲ್ಲ, ನಾಳೆ ಬಂದ್ನಲ್ಲಿ ಭಾಗಿಯಾಗ್ತೀರಾ ಹೇಗೆ ತಾವು? ಅದೇ ನಮ್ಮ 4 ಗಂಟೆ ಮೇಲೆ ನಮ್ಮ ಜಗದೀಶ್ ಅವರು ಹೇಳ್ತಾರೆ. ಅದ್ರ ವೇಳೆ ಮುಖಂಡರು ಬಂದಿಗೆ ಕರೆ ಕೊಟ್ಟರೆ ಭಾಗಿಯಾಗ್ತೀರ ತಾವು? ಹೌದು 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 ಬೆಂಬಲ ಇದಾಗದ್ರ ನೌಕರರ ಮುಖಂಡರ ಇದಕ್ಕೆ? ಹೌದು ನೌಕರ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಬನ್ನಿ ಬನ್ನಿ ಬನ್ನಿ. ಏನು ಹೇಳ್ತೀರಿ? ಸಾರಿಗೆ ಮುಖಂಡರು ಈಗ ಸಮಾವೇಶ ಮಾಡ್ತಿದ್ರೆ, ಹೋರಾಟ ಮಾಡ್ತಿದ್ರೆ, ನಾಳೆಗೆ ಬಂದಿಗೆ ಕರೆ ಕೊಟ್ಟಿದ್ದಾರೆ. ಸರ್ ಇನ್ನೂ ಕರೆ ಕೊಟ್ಟಿಲ್ಲ. ಹಾಂ, ಇಲ್ಲ ತೀರ್ಮಾನ ಆಗುತ್ತೆ ಅನ್ಕೋತೀವಿ. ಮುಖಂಡರ ಒಂದ್ ಕಡೆ ಇದಕ್ಕೆ ನೀವು ಸ್ಪಂದನೆ ಮಾಡ್ತೀರಾ? ನಾಳೆ ಏನಾದರೂ ಸಮಾವೇಶಕ್ಕೆ ಹೋಗ್ತೀರಾ? ಏನಾದರೂ ಒಂದ್ ವೇಳೆ ಬಂದಿಗೆ ಕರೆ ಕೊಟ್ಟರೆ ನೀವು ಬಂದಿನಲ್ಲಿ ಭಾಗಿಯಾಗ್ತೀರಾ ಹೇಗೆ ಅಂತ? ಸರ್ ನೋಡ್ಬೇಕು, ಗೊತ್ತಿಲ್ಲ ಅದು ಸರಿಯಾಗಿ. ಇನ್ನು ನಮ್ಮ ನಾಯಕರು ಏನು ಹೇಳ್ತಾರೋ ಆ ಥರ. ಹಾಂ, ಇದಿಷ್ಟು ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮಾತಾಗಿತ್ತು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.